ದೊಡ್ಡ ಬಿರುಗಾಳಿಯ ನೋಡ್ತೇವೆ ನಾವು, ಯಾರೋ ಒಬ್ಬರು ಪ್ರಾಣ ಬಿಟ್ಟರು ಅಂತ ಮನೆಯಲ್ಲಿ ಯಜಮಾನ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡ್ತೇವೆ. ಅಥವಾ ತಂದೆ ಅಥವಾ ಇನ್ಯಾರೋ ಅತ್ಯಂತ ಹತ್ತಿರದ ಬಂಧುಗಳನ್ನು ಕಳೆದುಕೊಂಡಾಗ ಸಹಿಸಲಿಕ್ಕಾಗದೆ ಉಳಿದವರೆಲ್ಲ ಮನೆಯೆಲ್ಲನೂ ಸ್ಮಶಾನನೇ ಕೊನೆಗೆ. ಅಂದರೆ ಈ ರೀತಿ ಆ ಕ್ಷಣದಲ್ಲಿ ನಮಗೆ ಬದಲಾಗಬೇಕು, ಪರಿಸ್ಥಿತಿಯನ್ನು ಏನೋ ವ್ಯತ್ಯಾಸಗೊಳಿಸಬೇಕು ಅನ್ನುವ ದುಡುಕು ನಿರ್ಧಾರದಿಂದ ಏನೇನೋ ತಪ್ಪು ನಿರ್ಧಾರಗಳು ತಗೊಳ್ಳೋದು ಆ ಕ್ಷಣಕ್ಕೆ ಸರಿ ಅಂತ ಕಾಣಿಸುತ್ತೆ. ಆದರೆ ನಿಧಾನಕ್ಕೆ ಯೋಚಿಸಿದ್ರೆ ಹಾಗಿಲ್ಲ. ಆದರೆ ಅವಳು ಅದನ್ನೇ ಮತ್ತೆ ಮಾತಾಡ್ತಾಳೆ. ನಾನು ಈ ಚಿಕ್ಕಪ್ಪ ಇದ್ದಾನೆ, ಇದೆಲ್ಲ ವಾಲಿಗೆ ಸಂಬಂಧಪಟ್ಟದ್ದು, ಅವನು ನೋಡ್ಕೊಳ್ತಾನೆ. ಅಂಗದನನ್ನು ನೋಡ್ಕೊಳ್ಳೋದು ಅವನೇ ನೋಡ್ಕೊಳ್ತಾನೆ. ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಬೇಕಾದಂತಹ ಹೊಣೆಗಾರಿಕೆಯು ಶಕ್ತಿಯು ಅವನಿಗೆ ಇದೆ. ಆದ್ದರಿಂದಾಗಿ ನಾನು ಇಲ್ಲಿ ಮಾಡುವಂಥದ್ದೇನೂ ಇಲ್ಲ. ಸರ್ವಕಾರ್ಯೇಶ್ವನಂತರ, ವಾಲಿಯ ನಂತರದಲ್ಲಿ ಏನೇ ಯೋಚಿಸಬೇಕಿದ್ರೂ ಯೋಚಿಸಬೇಕಾದದ್ದು ಸುಗ್ರೀವನ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ಹಾಗಾಗಿ ನಾನು ಯೋಚಿಸಬೇಕಾದ ಅಗತ್ಯವೂ ನನಗಿಲ್ಲ ಅಂತ ಹೀಗೆ ನಹ್ಯೇಷಾ ಬುದ್ಧಿರಾಸ್ಥೇಯ ಹನುಮನ್ನಂಗದಂ ಪ್ರತಿ ಪಿತಾ ಹಿ ಬಂಧು ಪುತ್ರಸ್ಯ ನ ಮಾತಾ ಹರಿಸತ್ತಮ. ಈ ಕಾಲದಲ್ಲಿ ಈಗ ಸುಗ್ರೀವನೇ ಅವನಿಗೆ ತಂದೆಯ ರೀತಿಯಲ್ಲಿ ಇದ್ದು ಅವನ ಪಾಲನೆ ಪೋಷಣೆಗಳನ್ನು ಮಾಡಬಹುದಷ್ಟೇ ಬಿಟ್ಟರೆ, ಚಿಕ್ಕ ಮಗು ಆದರೆ ಅಮ್ಮ ಬೇಕು, ನಡುವಯಸ್ಕ ಏನು ಚಿಕ್ಕವನೇನಲ್ಲ. ಅದರಿಂದಾಗಿ ಅವನಿಗೆ ನನ್ನ ಅಗತ್ಯ ಏನೂ ಕಾಣಿಸುವುದಿಲ್ಲ. ಅದರಿಂದಾಗಿ ನಾನು ಯಾವ ರೀತಿಯಿಂದಲೂ ಇಲ್ಲಿ ಉಳ್ಕೊಳ್ಳೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ ಅಂತ ತುಂಬ ವ್ಯಥೆಪಟ್ಟು ನನಗೆ ಈ ಶರೀರದ ಜೊತೆಗೇ ಪ್ರಾಣ ಕಳ್ಕೊಳ್ಳೋದೇ ಉತ್ತಮವಾದದ್ದು ಅಂತ ಇಷ್ಟೆಲ್ಲ ಹೇಳಿ ಆದಮೇಲೂ ಅವಳು ಅದೇ ಗುಂಗಿನಲ್ಲಿ ಮತ್ತೆ ತಲೆ ಅಡಿಗಿಟ್ಟು ವಾಲಿಯ ಶರೀರದ ಮೇಲೆ ದುಃಖದ ಕಣ್ಣೀರಿನ ನದಿಯನ್ನೇ ಹರಿಸ್ಲಿಕ್ಕೆ ಶುರು ಮಾಡ್ತಾಳೆ. ನೀರು ಹರಿದಾಗ ನಿಧಾನಕ್ಕೆ ಎಚ್ಚರ ಆಗುತ್ತೆ ಆಚೆಯಿಂದ.